ಇವತ್ತು ಒಂದು ರಾಜ್ಯ, ಈ ದೇಶ ಇವತ್ತು ತೀವ್ರ ಬರಗಾಲದ ಒಂದು ಛಾಯೆ ನಮ್ಮೆಲ್ಲರೂ ಕೂಡ ಬಹಳಷ್ಟು ವಿಪರೀತವಾಗಿ ಆಗಿದೆ. ಇವತ್ತು ಇಲ್ಲಿ ಹೊರತಿಯಲ್ಲಿ ಒಂದು ಈಗ ಅನೇಕ ರೈತರು ನಾವು ಭೇಟಿಯಾದಾಗ 100% ಲಾಸು. ತೊಗರಿ ಇರ್ಬೋದು, ಹತ್ತಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಉಳ್ಳಾಗಡ್ಡಿ, ಬಲ್ಬೆ ಅಡಿಕೆ ಸಲ ಬಲ್ಬೆ ಅಲ್ಲ, ಒಂದು ಏನು ಸಣ್ಣದ ಒಂದು ಹಸಿರು ಕಾಳು ಕೂಡ ಅದು ಬಲ್ಬ್ ಇಲ್ಲ ಅದಕ್ಕೆ. ಆಮೇಲೆ ಕಬ್ಬು ದುರ್ದೈವಶಾತ್ ಅದಕ್ಕೆ ಇನ್ಶೂರೆನ್ಸು ಇಲ್ಲ. ಅದು ಕಬ್ಬು ಕನಿಷ್ಠ ಪಕ್ಷ ಒಂದು 4 ರಿಂದ 6 ಇಂಚ್ ಆಗ್ಬೇಕು ಮಡಿಕೆ, ಮತ್ತು ದಪ್ಪ ಈಗ ಒಂದು 2-3 ಇಂಚ್ 3 ಇಂಚ್ ಆಗ್ಬೇಕು. ಅದು ಇಷ್ಟಿಷ್ಟೇ ಆಗಿದಾವು, 1 ಇಂಚ್ 2 ಇಂಚ್. ಬಹಳ ಸಂಕಷ್ಟದಲ್ಲಿ ಒಂದು ರೈತರು. ಸಜ್ಜಿ ತೋರ್ ನೋಡ್ರಿ, ಸಜ್ಜಿ ಏನೇ ಇರ್ಲಿಕ್ಕಂದ್ರೆ ಬೆಳಿಬೇಕಲ್ಲ, ಸಜ್ಜಿನೇ ಬೆಳೆದಿಲ್ಲ. ಅದ್ರ ಉದಾಹರಣೆ ತಕೊಂಡ್ಬಿಡ್ರಿ ನೀವು, ಒಂದೇ ಒಂದು ವಾರ್ತೆ ಹೇಳ್ಬೇಕಂದ್ರೆ ಸಜ್ಜಿನೇ ಬಂದಿರೋ ಉಳಿದ ಬೆಳಿ ಬರೋ ಪ್ರಶ್ನೆ ಬರೋದಲ್ಲ. ಇಷ್ಟು ಒಂದು ತೀವ್ರತರವಾದಂತ ಬರ ಇದೆ. ಉಷ್ಣಾಂಶ ಇವತ್ತಿನ ದಿವಸ ಮಂಡಲ ಏನೂ ಕೂಡ ಇವತ್ತಿನ ದಿವಸ ಇಲ್ಲ, ಸಂಪೂರ್ಣವಾಗಿ ಅದು ನೋಡಿರಲ್ಲ ಹೆಂಗು ಬೆಸ್ಟ್ ಆದಂಗೆ ಆಗಿದೆ. ಇವತ್ತಿನ ದಿವಸ ಧೂಳು ಮಣ್ಣಾಗಿದಂಗೆ. ಹಿಂಗಾಗಿ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇನ್ಶೂರೆನ್ಸು ಹೊಸಲಕ್ಕಿಂತ 94,000 ಆಗಿತ್ತು, ಈ ಸಲ 2.5 ಲಕ್ಷ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂತಂದ್ರೆ ಅವ್ರಿಗೂ ಕೂಡ ರೈತರ ಆಶೆ ಇದೆ. ಅದಕ್ಕೆ ಗ್ರಾಮ ಪಂಚಾಯತಿ ಮತ್ತು PKPS ಎರಡೂ ಕಡೆ ಮತ್ತು ಬ್ಯಾಂಕ್ಸು ಎಲ್ಲರ ಕಡೆ ವಿವಿಧ ಮೂಲಗಳಲ್ಲಿ ಎಲ್ಲೆಲ್ಲ ಏನೇನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೆಲ್ಲವನ್ನ ಕೂಡ ಮಾಡ್ಲಿಕ್ಕೆ ನಾವು ಸೂಚನೆ ಈಗಾಗಲೇ ಕೊಟ್ಟಿದ್ದೀರಿ. ನಿರಂತರವಾಗಿ ನಾವು ಸಭೆಗಳಂತೂ ಮಾಡ್ಕೊಂಡು ಬಂದಿದ್ದೀನಿ. ಹೀಗಾಗಿ ಈ ಸಮಸ್ಯೆ ಎಲ್ಲಾ ಕಡೆನೂ ಕೂಡ ಇದೆ, ಇಡೀ ಜಿಲ್ಲೆಯಲ್ಲಿ ಸಮಸ್ಯೆಗಳಿದೆ. ಈ ಮಳೆ ಆಧಾರಿತ ಕೃಷಿ ಬಹಳ ಕಷ್ಟಕರವಾದಂಥದ್ದು. ಈಗ ಪಾಪ ಯುವಕ ಎಲ್ಲ ನಾವು ಹುಡುಗ ನೋಡಿ ನಮ್ಗೆ ಬಹಳ ನೋವಾಗ್ತೈತಿ. ನಾವು ಯುವಕರಿಗೆ ಕೃಷಿ ಮಾಡ್ರಿ ಅಂತ ನಾವು ಹೇಳ್ತೀವಿ. ಅವ ಸಾಲಿಗೆ ಬಿಟ್ಟು ಫಸ್ಟ್ ಟೈಮ್ ಬಂದ 5 ಎಕರೆದಾಗ ತೊಗರಿ ಹತ್ತಿ ಗಿತ್ತಿ ಎಲ್ಲ ಬೆಳ್ಕೊಂಡದ್ ಮಾಡಿದಾನ. ಬಂದ್ ಕೂಡಲೇ ಅವ್ನು ಪೆಟ್ಟು ಬಿದ್ದದಿಗೆ ಇದೇನು ಅವ್ನ ನಂಬಿಕೆ ಉಳಿತದ ಕೃಷಿ ಮೇಲೆ. ಇದು ಹೀಗಾಗಿ ನಾವು ಹೆಚ್ಚಾಗಿ ನೀರಾವರಿಗೆ ನಾವು ಒತ್ತನ್ನು ಕೊಡಬೇಕು, ಕೆರೆ ತುಂಬುವುದಕ್ಕೆ ಅಂತರ್ಜಲಕ್ಕೆ ಹೆಚ್ಚಿಗೆ ಒತ್ತು ಕೊಡ್ಬೋದು. ಹೀಗಾಗಿ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ನಾವು ಮುಖ್ಯಮಂತ್ರಿಗಳ ಜೊತೆ ಕ್ಯಾಬಿನೆಟ್ನಲ್ಲಿ ಇವತ್ತು ಎಲ್ಲಾ ಸಚಿವರು ಸಿಮಿಲರ್ ಸಮಸ್ಯೆ ಇದೆ. ನಿನ್ನೆ ನಾನು ಗುಲ್ಬರ್ಗ ಬಂದಾಗ ಅವರು ಕೂಡ ಅಲ್ಲೇ ಇದ್ದರು, ರಾಜ್ಯನವರು ಯಾದಗಿರಿ ಎಲ್ಲರೂ ಹೋಗಕ್ಕೆ ಇದೇ ಪರಿಸ್ಥಿತಿ ಎಲ್ಲ ಕಡೆ. ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ಇಲ್ಲಿ ವಿಜಯಪುರ ಜಿಲ್ಲೆಗೆ ಈಗ ಕೆರೆ ತುಂಬು ಯೋಜನೆ ಆಗಿದೆ. ಆದ್ರೂ ಈ ಸಲ ಕೆರೆ ತುಂಬುದ್ರಾಗೂ ಕೂಡ ಬಹಳಷ್ಟು ನೀರು ಇದಾಗಿದೆ. ನಿನ್ನೆ ರಾತ್ರಿ ನಾವು 1 ಗಂಟೆ ತನಕ ಭೇಟಿ ಮಾಡಿದ್ದೀನಿ. ಅದಾಗಿನೂ ಕೂಡ ಹೊಡೆದಾಟ ಇವತ್ತು ಬೆಳಗ್ಗೆನೂ ಕೂಡ ನೋಡ್ತೀವಿ ಮನೆಯಲ್ಲಿ ಅದನ್ನೇ ಕೂಡ ಇದೆ. ಇನ್ನೂ ಹೆಚ್ಚಿನ ಇದು ಆಗಬೇಕು. ಮತ್ತು 524 ಆದ್ರೆ ಅಟ್ಲೀಸ್ಟ್ ನಾವು 130 TMC ನೀರು ಬರ್ತದೆ. ಅದಕ್ಕೂ ನಾವು ಹೆಚ್ಚಿನ ಒತ್ತನ್ನ ನಾವು ಎಲ್ಲರೂ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳು ಯಾವುದೇ ಸರ್ಕಾರ ಇರಲಿ ಒಂದು ದಿವಸ ಆ ಒಂದು ಕೆಲಸಗಳು ಮಾಡಬೇಕು. ಇಲ್ಲಿ ನೀರಾವರಿ ಕೆಲಸಗಳು ಆಗಬೇಕು. ಇಲ್ಲಿ ಹೊಟ್ಟೆ ರೇವಣಸಿದ್ದೇಶ್ವರ ಹೇಳಿದಾರೆ, ಇನ್ನೊಂದು ಕಡೆ ಇವತ್ತು ನಮ್ಮ ಏನೋ ಈ ಭಾಗಕ್ಕೆ ನೀರಿಲ್ಲ, ಅಲ್ಲಿ ನಿಮ್ಮ ಇದಕ್ಕೆ ಕೊರೆದು ನೀರನ್ನ ಕೊಡಬೇಕು ಅಂತ ಹೇಳಿ ಯಾವ ಊರ ಪದ ಗಡ್ಡದಲ್ಲ ಕೊಳ್ಳುಗಿ ಅಂತ ಕೇಳಿದಾರೆ. ಇದೆಲ್ಲವೂ ಕೂಡ ವಿಚಾರಗಳಿದಾವೆ. ಇದೆಲ್ಲವನ್ನು ಸರ್ಕಾರದಾಗ ಮುಖ್ಯಮಂತ್ರಿಗಳಿಗೆ, ನೀರಾವರಿ ಸಚಿವರಿಗೆ, ವಿಭಾಗ ಶಾಸಕರು ಅವ್ರಿಗೂ ಗೊತ್ತಿರ್ತದೆಲ್ಲ ವಿಚಾರಗಳು. ಅವೆಲ್ಲ ಕೂಡ್ಕೊಂಡು ಮತ್ತೆ ಇಂಡಿ ತಾಲೂಕಾ ವಿಶೇಷವಾಗಿದ್ದು ಭೀಮಾ ಇದರಲ್ಲಿ ಈ ಸಲ ಕುಡಿಯಾಕ ನೀರಿಗೆ ತೊಂದರೆ ಇಲ್ಲ. ಭೀಮಾ ಇಸ್ ಅ ಡೆಫಿಸಿಟ್ ರಿವರ್. ಕೃಷ್ಣಾಗತ್ಲೆ ಸಹ ಯಾವಾಗಲೂ ಕೂಡ ಅಲ್ಲ, 3 ವರ್ಷದಾಗ ಒಂದು ವರ್ಷ ಇರ್ತದೆ, 2 ವರ್ಷ ನದಿಯಾಗ ನೀರೇ ಇರೋದಲ್ಲ. ಮಹಾರಾಷ್ಟ್ರದಿಂದ ಇವೆಲ್ಲಾನು ಕೂಡ ಅಲ್ಲಿ ಸೀನಾ ಮಾಡ್ಕೊಂಡು ಇದು ಮಾಡ್ಕೊಂಡು ಬಹಳಷ್ಟು ಡೆಫಿಸಿಟ್ ಇದೆ. ಅದಕ್ಕಾಗಿ ಸರ್ಕಾರ ಏನ್ ಮಾಡ್ತು, ಈ ಕೃಷ್ಣಾದಿಂದ ಭೀಮಾ ಕನೆಕ್ಟ್ ಮಾಡ್ಬೇಕು ಅಂತೇಳಿ ನಮ್ ತಿರುಗುಂದಿ ಅಕ್ವಾಡಕ್ಟು ತಿರುಗುಂದಿಗೆ ಏನಾದ್ರು ಮಾಡಿದ್ದೆ. ಅದಕ್ಕಂದ್ರೆ ಕೃಷ್ಣಾ ನದಿನ ಈ ಕಡೆ ಭೀಮಾಕ ಸ್ವಲ್ಪ ಮಟ್ಟಿಗೆ ಅದ್ರ ಸುತ್ತ ಸಹ ಇದು ಕೊಡ್ಬೇಕು. ಮೂಲತಃ ಭೀಮಾದಿಂದ ಇರ್ತದೆ ಮತ್ತು ರೇವಣಸಿದ್ದೇಶ್ವರನು ಕೂಡ ನಡೆದಿದೆ. ಎಲ್ಲವೂ ಕೂಡ ಈ ಕೃಷ್ಣಾ ನೀರನ್ನ ಈ ಕಡೆ ಬಳಸ್ಕೊಳ್ಳುವಂತ ಒಂದು ಪ್ರಯತ್ನ ಆಗ್ಬೇಕು ಅಂತ ಹೇಳಿ ಚರ್ಚೆ ನೀರಾವರಿ ಒಂದು ಇದು ಮಾಡಿದ್ವಿ. ಅದನ್ನು ಕೂಡ ಇನ್ನೂ ಸಂಪೂರ್ಣವಾಗಿ ಇದು ಮಾಡಿಲ್ಲ. ಕಟಕೊಂಡು ನಮ್ಮ ಶಾಸಕರು ಇದು ಮಾಡ್ಕೊತಾ ಇದಾರೆ. ಅದನ್ನು ಕೂಡ ಆದ್ರೆ ಅದ್ರೂ ಕೂಡ ಭಾಗಶಃ ಆಗ್ತದೆ. ಅನೇಕ ಸಲ ನೀರಾಗಿದೆ. ಭೀಮಾ ನದಿ ಮೇಲೆ ನಾವು ಕುಡಿಯ ನೀರಿನ ಯೋಜನೆಗಳು ಮಾಡಿದ್ರು ಕೂಡ ನೀರಿದ್ದಾಗ ಕುಡಿ ನೀರಿನ ಯೋಜನೆ, ನೀರಿಲ್ಲದಾಗ ಕುಡಿ ಮಲ್ಟಿ ವಿಲೇಜಸ್ ಏನ್ ಮಾಡ್ತಾರೆ ಬೋವಳಿಗಳ ಕುಡಿ ನೀರಿನ ಅದು ಕೂಡ ವಿಫಲ ಆಗಿದಾವೆ. ಇವೆಲ್ಲ ಕೂಡ ನಮ್ಮ ಮುಂದಿದೆ. ಒಟ್ಟಾರೆ ಸರ್ಕಾರ ಈ ಒಂದು ದಿವಸ ಎಲ್ಲರೂ ಕೂಡಿ ನಮ್ಮೆಲ್ಲ ಶಾಸಕರು, ಆ ಭಾಗದ ಶಾಸಕರೆಲ್ಲರೂ ಏನಿದ್ದಾರೆ ಎಲ್ಲರೂ ಕೂಡಿ ಆ ಒಂದು ಅದನ್ನ ಮಾಡಿ ಒಂದು ಮೀಟಿಂಗ್ನು ಕೂಡ ಮಾಡ್ತಿರೋದು. ಬೆಂಗಳೂರಲ್ಲಿ ಒಂದು ಸೆಷನ್ ನಡೆದಾಗ
ಎಲ್ಲ ಶಾಸಕರು, ವಿಜಯಪುರ ಜಿಲ್ಲೆಯ ಶಾಸಕರು ಎಲ್ಲರನ್ನೂ ಕರೆಸಿ ಮೀಟಿಂಗ್ ಮಾಡಿ ಒಂದು ಪರಿಹಾರ ದೊರಕಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ರೈತರ ಜೊತೆಗಿದೆ, ರೈತರ ಕಷ್ಟ ಬಹಳ ಸತ್ಯ ಇದೆ. ಉಳ್ಳಾಗಡ್ಡಿ, ಸಾಸಿವೆ ಕಾಳು, ಉಳ್ಳಾಗಡ್ಡಿ ಅಡಿಕೆ ಎಷ್ಟಾಗುತ್ತೆ, ಆಗುತ್ತೆ. ಹೀಗೆ ತೊಗರಿ ಒಣಗೋಗಿದೆ, ಹತ್ತಿ ಒಣಗೋಗಿದೆ, ಸೂರ್ಯಪಾನ ಹೋಗಿದೆ, ಕಬ್ಬು ಹೋಗಿದೆ, ಸಜ್ಜಿನೂ ಹೋಗಿದೆ. ಇದರರ್ಥ ಬಹಳ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಏನೋ ಅಗತ್ಯ ನೆರವನ್ನ ರಾಜ್ಯ ಸರ್ಕಾರ ಮತ್ತು ಅವಶ್ಯಕತೆ ಕೇಂದ್ರ ಸರ್ಕಾರಗಳು ಕೂಡ ಇದು ಮಾಡಿಕೊಂಡು ಅವ್ರಿಗೆ ನೆರವಿಗೆ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ನಾವೆಲ್ಲರೂ ಬರ್ತೀವಿ. ಸರಿ, ಶಾಸಕರು ಅವ್ರು ನನ್ಗೆ ಗೊತ್ತು, ಅವರು ಅವರನ್ನೇ ಎಲ್ಲನೂ ಸೈಟಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಕರ್ನಾಟಕದಿಂದ ಅವರು ಬಂದಿಲ್ಲ, ಅವರೇ ಸೈಟ್ ಸೆಲೆಕ್ಟ್ ಮಾಡಿ ಒಂದು ಸಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡು ಇದು ಮಾಡಿದ್ದಾರೆ. ಸರ್, ಅಂದಾಜು ಎಷ್ಟಾಗಿದೆ ಸರ್? ಏನು ಈಗ ಹೇಳಕ್ಕಾಗಲ್ಲ. ಇದು ವಿ ಆರ್ ಡೂಯಿಂಗ್ ಅ ಟೋಟಲ್ ಸ್ಟಡಿ. ಸುಮ್ಮನೆ ನಾನು ಹೇಳಿದ್ ಮಾಡೋಕ್ಕಾಗಲ್ಲ. ಒಂದು ತಿಳ್ಕೊಂಬಿಡ್ರಿ, ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕೂಡ 100% ಲಾಸ್ ಇದೆ. 100% ಲಾಸ್, ಟೋಟಲ್ ಲಾಸ್ ಅಂತಾರೆ ಅದಕ್ಕೆ. ಟೋಟಲ್ ಲಾಸ್ ಏನ್ರಿ? ಎಲ್ಲೋ ಒಂದ್ ಕಡೆ ಭಾಳ, ಎಲ್ಲೋ ಒಂದ್ ಕಡೆ 10%, 20%, ಕೆಲವು ಕಡೆ ಅದು ಕರೆಕ್ಟ್. 100% ಲಾಸ್ ಹಿಡಿಬೇಕು. ಎಲ್ಲೋ ಒಂದ್ ಕಡೆ ನಾವು ನೋಡಿದಾಗ ಇವತ್ತಿನ ದಿವಸಕ್ಕೆ ಮತ್ತೆ ಅದು ನಾಳೆ ಅದನ್ನು 100% ಲಾಸ್ ಆಗ್ತದೆ. ಕೆಲವು ಕಡೆ ಲಾಸ್ಟ್ ಟೈಮ್ ನೀವು ನೋಡಿದ್ರಲ್ಲ, ಒಂದು 10-20% ಕೆಲವು ಕಡೆ ಆಗಿದೆ. 10 ಕ್ವಿಂಟಲ್ ಬರುತ್ತೀರಿ, 1.5 ಕ್ವಿಂಟಲ್ ಬರ್ತಾ ಇದೆ. ಅದು 1.5 ಕ್ವಿಂಟಲ್ ಕಡಿತ ಉಳಿತದೆ ಎಲ್ಲ ಗೊತ್ತಿಲ್ಲಲ್ಲ. ಇದು ಆಲ್ಮೋಸ್ಟ್ ನಿಯರಿಂಗ್ ಟೋಟಲ್ ಲಾಸ್. ಕೆಲವು ಕಡೆ 80%, ಕೆಲವು ಕಡೆ 100%, 90%, 100%. ಈ ರೇಷಿಯೋದಾಗ ಅದು ಮಾಡ್ತೀವಿ. ಸರ್ಕಾರ ನೆರವಿಗೆ ಬರ್ತೀವಿ. ಚಾಮರಾಜನಗರದ ಹನೂರಿನಲ್ಲಿ 3 ಜನ ಈಗ ಅದೆಲ್ಲ ಮಾತಾಡೋಣ.